ಹಾಯ್ ಫ್ರೆಂಡ್, ಬನ್ನಿ ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ಏನಾಗಿರುತ್ತೆ ಅಂದರೆ, ಫ್ರೀಡಮ್ ಪಾರ್ಕಿಗೆ ಹೋಗಿದ್ವಿ ನಾವು. ಅಲ್ಲಿ ಫ್ರೀಡಮ್ ಪಾರ್ಕಿಂದ ಇವತ್ತು ಲಾಗ್ ಆಗಿರ್ತೈತೆ. ಅಲ್ಲಿ ವೆರೈಟಿ ಫಿಶ್ಗಳೆಲ್ಲ ಇಟ್ಟಿದ್ರು, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೊರಟಿದ್ವಿ. ಇವಾಗ ಟೈಮ್ ಬಂದು 6:45, 6:30 ಆಗಿತ್ತು ಅನಿಸುತ್ತೆ. ಇಲ್ಲಿ ಎಂಟ್ರೆನ್ಸಲ್ಲಿ ಏನು ಟಿಕೆಟೆಲ್ಲ ಏನಿಲ್ಲ, ಹಾಗೇ ವಸ್ತು ಪ್ರದರ್ಶನಕ್ಕೆಲ್ಲ ಇಟ್ಟಿದ್ರು, ಸೇಲಿಗೂ ಇತ್ತಿದ್ದು ತೊಗೊಬೋದು. ಇಲ್ಲಿ ಟೀಫಾಯಿ, ಶೋ ಪೀಸ್ಗಳು, ದಿವಾನ್ ಕಾಟು, ಸೋಫಾ ಸೆಟ್ಟು, ಹಾಗೆ ಇಲ್ಲಿ ಬುಕ್ಕುಗಳೆಲ್ಲ 50%, 90% ಅಂತ ಆಫರ್ ಇತ್ತು. ಕಾಲೇಜ್ ಹುಡುಗರಿಗೆಲ್ಲ ತುಂಬಾ ಚೆನ್ನಾಗಿಂದ ಆಫರ್ ಇತ್ತು. ತುಂಬ ವೆರೈಟಿಗಳಿದ್ವು, ಸರಗಳು, ಮನೆಯಲ್ಲೇ ಏನು ಬೇಕು ಎಲ್ಲ ವಸ್ತುಗಳು ಅಲ್ಲಿತ್ತು. ಈ ಸರಗಳು ನೋಡಿದ್ರೆ ನಮ್ಗೆ ಯಾವ ಥರದ್ದು ವೆರೈಟಿ ಸರಗಳು, ಮಣಿಗಳು ಬೇಕು ಅಂತ ಹೇಳಿದ್ರೆ ಅವ್ರು ನಮಗೆ ಅದೇ ಥರ ಪೋಣಿಸ್ಕೊಡ್ತಾರೆ. ಇಲ್ಲಿ ನೋಡಿರಿ, ತುಂಬ ಚೆನ್ನಾಗಿತ್ತು. ವುಡ್ಡಿಂದು ಪ್ಲೇಟ್ಗಳಾಗಿರ್ಬೋದು, ಪೆನ್ಸಿಲ್ ಇಡೋದು, ಮತ್ತು ಮಸಿಗುಂಡು ಅಂತೀವಿ ನಾವು, ಮಸಿಗುಂಡು ನೋಡಿ, ಶೋಕೇಸಲ್ಲಿ ಇಡೋದು, ಫ್ಲವರ್ ಎಲ್ಲ ಇಡೋಂಥದ್ದು, ಶೋಕೇಸಲ್ಲಿ ಇಡೋದು, ತುಂಬ ವೆರೈಟಿ ಇದ್ವು. ನಾವಲ್ಲಿ ಏನೂ ತೊಗೊಂಡಿಲ್ಲ, ಹಾಗೆ ನೋಡ್ಕೊಂಬಂದ್ವಿ. ಅಲ್ಲಿಂದ ನಾವು ತುಂಬ ಇತ್ತು, ಅದೆಲ್ಲ ವೀಡಿಯೋ ಮಾಡಲಿಲ್ಲ, ಏನಕ್ಕೆ ಮತ್ತೆ ಮಾಡಲಿ ಅಂತ. ಅದು ಮತ್ತು ಇದು ಅದ್ರ ಪಕ್ಕದಲ್ಲೇ ಇರೋದು. ಇಲ್ಲಿ ಒಳಗಡೆ ಫಿಶ್ಶು, ಮಕ್ಕಳಿಗೆ ಏನೇನು ಆಟ ಆಡೋದು, ದೊಡ್ಡವ್ರಿಗೆ ಚಿಕ್ಕವ್ರಿಗೆಲ್ಲ ಆಟ ಆಡೋದು ಇಲ್ಲಿ ಒಳಗಡೆ ಅದು. ಇಲ್ಲಿ ಒಂದು ಟಿಕೆಟ್ ತೊಗೊಬೇಕು ನಾವು, ಒಬ್ಬರಿಗೆ 100 ರೂಪೀಸ್ ಇರುತ್ತೆ ಟಿಕೆಟು. ಇದನ್ನು ತೊಗೊಂಡು ನಾವು ಒಳಗಡೆ ಹೋದ್ವಿ. ಹೊರಗಡೆ ತುಂಬ ಚೆನ್ನಾಗಿತ್ತು, ಫೋಟೋ ಎಲ್ಲ ತೆಕ್ಕೊಂಡ್ವಿ ನಾವು ಹೊರಗಡೆಯಿಂದನೇ. ಇಲ್ಲಿ ಒಳಗಡೆ ಹೋಗ್ತಿದ್ದಂಕಲ್ಲಿ ಕಲರ್ ಒಂದೊಂದು ಗ್ಲಾಸಿಗೆ ಒಂದೊಂದು ಕಲರ್ ಹಾಕ್ಬಿಟ್ಟು, ಒಂದೊಂದು ಫಿಶ್ಶಿಗೂ ಒಂದೊಂದು ಕಲರ್ ಹಾಕಿ ಸೆಟ್ ಮಾಡಿರ್ತಾರೆ. ಚೆನ್ನಾಗಿತ್ತು ನೋಡೋಕ್ಕೆ, ಪರವಾಗಿಲ್ಲ. ಸ್ವಲ್ಪ 100 ರೂಪೀಸ್ ಕೊಟ್ಟಿದ್ದೂ ನಮಗೆ ವರ್ತ್ ಅನ್ನಿಸ್ತು. ಇಲ್ಲಿ ನೋಡಿ, ಇದು ನಾವು ಹೊರಗಡೆಯಿಂದ ವೀಡಿಯೋ ಮಾಡ್ತಿರೋದು, ಅಲ್ಲೇ ಒಳಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನೀರು ಒಳಗಡೆನೇ ಇದ್ದಾರೇನೋ, ನೀರಲ್ಲಿ ಇದ್ದೀವಿ ಅನ್ನೋ ಥರ ಕಾಣಿಸ್ತಾ ಇತ್ತು ಹೊರಗಡೆಯಿಂದ. ಚೆನ್ನಾಗಿತ್ತು. ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿದ್ರು. ಇದು ನೋಡಿರಿ, ಇದು ಗೋಲ್ಡನ್ ಕಲರ್ ಫಿಶ್ಶು, ತುಂಬ ದೊಡ್ಡದಾಗಿತ್ತು. ದೊಡ್ಡದು ಅಂದರೆ ತುಂಬ ದೊಡ್ಡದೇ ಇತ್ತು ಅದು. ಚೆನ್ನಾಗಿತ್ತು ಫಿಶ್ ಅಂತ ನೋಡೋಕ್ಕೆ. ಎಷ್ಟು ನೋಡಿದ್ರೂ ಮುಗಿತಾನೇ ಇರಲಿಲ್ಲ. ಎಷ್ಟೊಂದು ಕಡೆ ಇಟ್ಟಿದ್ರು, ಒಂದಲ್ಲ ಎರಡಲ್ಲ, ಬೇಜಾನ್ ಕಡೆ ಇಟ್ಬಿಟ್ಟಿದ್ರು. ಇದನ್ನು ನೋಡಿ, ಇದು ಅಂತೂ ತುಂಬ ಜನ ಗ್ಲಾಸಲ್ಲಿ ಸುತ್ತ 3 ಸೈಡನ ಇತ್ತು, ಅದಷ್ಟು ಸೈಡು ಮುತ್ಕೊಂಡ್ಬಿಟ್ಟಿದ್ರು ನೋಡೋಕ್ಕೆ. ಯಾವ ಥರ ಮಾಡ್ತಿದ್ದಾರೆ, ಹೆಂಗಿದ್ದಾರಲ್ಲ ನೀರಲ್ಲಿ ಅಂತೆಲ್ಲ ಜನ ಎಲ್ಲ ನೋಡ್ತಾಯಿದ್ರು. ಚೆನ್ನಾಗಿ ಮಕ್ಕಳಿಗೆಲ್ಲ ಹಾಯ್ ಮಾಡ್ಕೊತ, ದೊಡ್ಡವರಲ್ಲಿ ಚೆನ್ನಾಗಿ ಇದು ಮಾಡ್ತಿದ್ರು, ಅವ್ರು ರೆಸ್ಪಾನ್ಸ್ ಮಾಡ್ತಾಯಿದ್ರು. ಆಟ ತೋರಿಸೋದು, ಮಕ್ಕಳಿಗೆ ಕಿಸ್ ಮಾಡೋದು, ಹಾಯ್ ಮಾಡೋದು, ಬಾಯ್ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಪಾಪ ಅವರು ನೀರಲ್ಲದು ಎಷ್ಟೊತ್ತಿರ್ತಾರೋ ಏನೋ ಅವ್ರಿಗೆ. ಚೆನ್ನಾಗಿತ್ತು. ಅವರು ನೋಡೋಕ್ಕೂ ಅಷ್ಟು ಚೆನ್ನಾಗಿದ್ರು ಅವರು. ಇಷ್ಟೆಲ್ಲ ನೋಡೋರೊಳಗಡೆ 9 ಗಂಟೆ ಆಯಿತು. ಮನೆಗೆ ಬಂದ್ವಿ ನಾವು. ನಮ್ಮ ಮನೆಯಲ್ಲಿ ಪಾಟಲ್ಲಿ ಬಿಟ್ಟಿತ್ತು ಪಕ್ಷಿ, ಗೂಡು ಕಟ್ಟಿ ಮೊಟ್ಟೆ ಇಟ್ಟಿದ್ದ ದಿನ ಒಂದು ದಿನ ವೀಡಿಯೋ ಮಾಡಿ ಗ್ಯಾಪ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಅದು ಮರಿ ಹಾಕಿದ್ಮೇಲೆ ತೋರಿಸೋಣ ಅಂತಂದೇಳಿ ಒಂದು 25 ದಿನ, ಒಂದು 30 ದಿನ, ನನಗೆ ಗೊತ್ತಿದ್ದಂಗೆ ಒಂದು 25 ದಿನ ಮೊಟ್ಟೆ ಇಟ್ಟಿರೋ ನಮಗೆ ಗೊತ್ತೇ ಇರಲಿಲ್ಲ. ಒಂದು 25 ದಿನ ಅಂದ್ಕೊಂಡಿದ್ವಿ. ಅಷ್ಟರಲ್ಲ ಆಗಲೇ ಮರಿನೇ ಮಾಡಿಬಿಟ್ಟಿತ್ತು ಅದು. ಚೆನ್ನಾಗಿತ್ತು. ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ. ಅದು ಬೇರೆ ದಿನ, ಇದು ಬೇರೆ ದಿನ, 2 ವೀಡಿಯೋ ಮಾಡ್ಕೊಂಡು ಹಾಕಿದ್ದೆ. ತುಂಬಾ ಖುಷಿ ಆಯಿತು. ನಮ್ಮ ಪಾಟಲ್ಲಿ ಬಂದು ಒಂದು ಮರಿ ಮಾಡಿ. ಇದು ಬಂದು ಇನ್ನೊಂದು ದಿನದ್ದು ಬ್ಲಾಗ್ ಇದು. ಇದು ನಾನು ಮನೆಯಲ್ಲೇ ಕೆನೆ ತೆಗೆದ್ಬಿಟ್ಟು ಬೆಣ್ಣೆ ಮಾಡ್ಕೊತೀನಿ. 1 ಲೀಟ್ರ್ ಸ್ಟ್ಯಾಂಡರ್ಡ್ ಹಾಲು ತೊಗೊಂಬಂದು ನೈಟಲ್ಲೇ ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬರೆಸಿ, ಅದನ್ನು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಏನು ಮಾಡೋದು, ಬೆಳಗ್ಗೆ ತೆಗೆದು ಕೆನೆ ತೆಗೆದು ಒಂದು ಡಬ್ಬಿಗೆ ಹಾಕಿಟ್ಕೊಂಡು ಅದ್ರಾಗ ಸ್ವಲ್ಪ ಮೊಸರು ಹಾಕ್ಬೇಕು. ಮೊಸರು ಹಾಕಿ ಡೈಲಿ ಕೆನೆ ತೆಗೆದು ಮಿಕ್ಸ್ ಮಾಡಿ ಇಟ್ಕೊಬೇಕು. ಮಿಕ್ಸ್ ಮಾಡಿ ಇಟ್ಕೊಂಡು ಇವಾಗ ಅದು ಒಂದು ವಾರದ್ದಿದೆ. ನಾನು ಇವಾಗ ಏನು ಬೆಣ್ಣೆ ತೆಗ್ತೀನಿ, ಇದು 1 ವಾರದ ಮಾತ್ರ ಇದು. ಇದನ್ನು ಸ್ವಲ್ಪ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ನಮಗೆ ಕೆನೆದು ಬೆಣ್ಣೆ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಅದು ಮೊಸರು ಥರ ಇರುತ್ತಲ್ಲ, ಬೆಣ್ಣೆ ಬಂದಿದೆ ಅಂತ ಗೊತ್ತಾಗಲ್ಲ. ಇನ್ನೂ ಹಾಕ್ತಾನೇ ಇರ್ತೀವಿ ಮಿಕ್ಸಿಗೆ. ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ, ನೋಡಿರಿ ಕ್ಯಾಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಇವಾಗ ಹಾಲು ಥರ ಇದೆ. ಅದು ಬೆಣ್ಣೆ ಬಂದಿದೆ ಅಂದರೆ ಅದು ಕ್ಯಾಪಲ್ಲಿ ರವೆ ಥರ ಬರುತ್ತೆ. ರವೆ ಥರ ಬಂದು ಸ್ವಲ್ಪ ಉಂಡೆ ಥರ ಆಗುತ್ತೆ. ಆವಾಗ ಅದು ಬೆಣ್ಣೆ ಬಂದಿದೆ ಅಂತ. ಅದನ್ನ ಆಫ್ ಮಾಡ್ಕೊಂಡು ತಗೊಳ್ಳೋಣ. ನೋಡಿರಿ, ಚೆನ್ನಾಗಿ ಬಂದಿದೆ ಇವಾಗ. ಅಲ್ಲಿ ಆ ಥರ ಮೇಲೆ ಬರ್ತಾ ಇರ್ತಿತ್ತು ಅದು ಬೆಣ್ಣೆ ಫುಲ್ ಬಂದಾಗ.
ಅದನ್ನ ಎತ್ಕೊಂಡು ನೋಡಿ ಈ ಥರ ಬಂದಿರುತ್ತೆ. ಅದು ಚೆನ್ನಾಗಿ ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಉಂಡೆ ಉಂಡೆಗೆ ಅದೇ ಬಂದಿರ್ತೈತೆ. ನಾವೇನು ಈಗ ಮಾಡಬೇಕು ಅಂತಲ್ಲ, ಈ ಥರ ಮಾಡಿಬಿಟ್ಟು ಅವೆಲ್ಲ ಒಟ್ಟಿಗೆ ಒಂದು ಕಡೆ ಕೂಡುತ್ತದು. ಈ ಕೈಯಲ್ಲಿ ತೆಗೆದುಕೊಂಡು ನೋಡಿ ಎಷ್ಟೊಂದು ಬೆಣ್ಣೆದು ಒಂದು ಲೀಟ್ರ್ ಹಾಲಲ್ಲಿ ಒಂದು 25 ದಿನದ ಬೆಣ್ಣೆ ಇರ್ಬೋದು. ಇದು ಒಂದು ತಿಂಗಳು ಕೂಡ ಆಗಿಲ್ಲ. ಒಂದು ವಾರಕ್ಕೆ ಇಷ್ಟು ದಪ್ಪ ಒಂದೊಂದು ಸ್ವಲ್ಪ ಸಿಗುತ್ತೆ ನಿಮಗೆ. 4 ವಾರಕ್ಕೆ ಅಂದರೆ ಈ ಥರದ್ದು 4 ಉಂಡೆ ಸಿಕ್ಕತ್ತೆ. ನಾನಿದು 3 ವಾರದ್ದು ಇಷ್ಟು ಬೆಣ್ಣೆ ಬಂದಿದೆ. ಚೆನ್ನಾಗಿ ಬಂದಿದೆ ಇಷ್ಟು. ನಿಮಗೆ ಸ್ವಲ್ಪ ಉಂಡೆ ಕಟ್ಟಕ್ಕೆ ಬಂದಿಲ್ಲ ತೆಳುಗೆ ಅನಿಸ್ತು ಅಂದರೆ ಏನು ಮಾಡಬೇಕು, ಫ್ರಿಜ್ಜಲ್ಲಿ ಇರೋದು ನೀರು ಕೋಲ್ಡ್ ಆಗಿರೋ ನೀರು ತೊಗೊಂಡು ಹಾಕ್ಕೊಂಡ್ರೆ ಕೈಗೆಲ್ಲ ಅಂಟಲ್ಲ, ಚೆನ್ನಾಗಿ ಬರುತ್ತೆ ಅದು. ನನಗೆ ಆವಾಗಲೇ ಕೆನೆ ತೆಗೆದಿರೋದು ಫ್ರಿಜ್ಜಲ್ಲಿಂದಲ್ವ, ಹಂಗಾಗಿ ಅದು ಕೈಗೆ ಅಂಟಿಲ್ಲ, ಚೆನ್ನಾಗೇ ಬಂದಿತ್ತು. ನಿಮಗೇನಾರು ಅಂಟ್ಕೊಂಡ್ರೆ ಸ್ವಲ್ಪ ಫ್ರಿಜ್ಜಲ್ಲಿರೋ ನೀರು ಹಾಕ್ಕೊಂಬಿಟ್ರಿ, ಕೋಲ್ಡ್ ಆಗಿರೋ ನೀರು ಚೆನ್ನಾಗಿ ಬರುತ್ತೆ. ಇಲ್ಲಿ ತುಪ್ಪ ಕಾಯಿಸೋಕ್ಕೆ ಒಂದು ಸ್ವಲ್ಪ ಮೆಂತ್ಯಕಾಳು, 2 ಲವಂಗ, 1 ಏಲಕ್ಕಿ, ಸ್ವಲ್ಪ ಚಕ್ಕೆ, ಚೆನ್ನಾಗಿ ಘಮ ಇರುತ್ತೆ ಅಂತಂದು ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ 3 ಬಿಸಿ ಮಾಡಿಕೊಂಡು ಪುಡಿ ಮಾಡ್ಕೊತೀನಿ. ಇದಿಷ್ಟೂ ಹಾಕಲ್ಲ ನಾನು. ಇದೇನಿಲ್ಲ ಅಂದರೆ ಒಂದು 3-4 ಸರಿಗೆ ಆಗುತ್ತೆ. ಒಂದು ಡಬ್ಬಿ ಪೌಡ್ರ್ ಮಾಡಿ ಇಟ್ಕೊತೀನಿ, ಅರ್ಜೆಂಟಾಗಿ ಬೇಕು ಅಂದಾಗ ಸ್ವಲ್ಪನೇ ಮಾಡೋಕ್ಕಾಗಲ್ಲ ಅಂತಂದು ಪೌಡ್ರ್ ಮಾಡಿಕೊಂಡ್ರೆ 4 ಸರಿಗೆ ಆಗುತ್ತೆ. ಇವಾಗ ಬೆಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಇದಾಗಲೇ ಕಾದಿದೆ. ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂದರೆ ಸ್ವಲ್ಪ ನುಗ್ಗೆ ಸೊಪ್ಪು, ಅರಿಶಿಣದ ಎಲೆ ಹಾಕ್ತೀನಿ. ನುಗ್ಗೆ ಸೊಪ್ಪು ಇಲ್ಲಾಂದರೆ ಬರೀ ಅರಿಶಿಣದ ಎಲೆ ಹಾಕಿದ್ರೆ ಆಯಿತು. ಅರಿಶಿಣದ ಎಲೆನೂ ಇಲ್ಲಾಂದರೆ ವೀಳ್ಯದೆಲೆ ಹಾಕಿದ್ರೂ ಆಗುತ್ತೆ. ನಾನಿಲ್ಲಿ ಅರಿಶಿಣದ ಎಲೆ ಮತ್ತು ವೀಳ್ಯದೆಲೆ ಹಾಕಿ ಅರಿಶಿಣದ ಎಲೆ ಮತ್ತು ನುಗ್ಗೆ ಸೊಪ್ಪು ಹಾಕಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಹಾಕ್ಬೇಕು. ಅರಿಶಿಣ ಪುಡಿ ಒಂಚೂರು ಉಪ್ಪು ಹಾಕ್ಕೊಬೇಕು. ಅರಿಶಿಣ ಪುಡಿ ಉಪ್ಪು ಹಾಕೊಂಡು ಚೆನ್ನಾಗಿ ನೋಡಿ ಕುದೀತಾ ಇದೆ ಚೆನ್ನಾಗಿ. ಇದು ಸ್ವಲ್ಪನೇ ಚೆನ್ನಾಗಿ ಕಾಗಿ ಆದಮೇಲೆ ಸ್ವಲ್ಪನೇ ನೀರು ಹಾಕಬೇಕು. ಇದು ಹಾಕಿದರೆ ಎಣ್ಣೆಯಲ್ಲಿ ನೀರು ಹಾಕಿದಾಗ ಹೇಗೆ ಸಿಡಿಯುತ್ತೋ ಆ ಥರ ಇದು ಪಟ ಅಂತ ಸಿಡಿಯುತ್ತೆ. ಆವಾಗ ಇದು ತುಪ್ಪ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇದು ಒಂದು 2-3-4 ಸರಿ ಈ ಥರ ಮಾಡಿ ಹಾಕ್ಬೇಕು. ಇದು ಥರ ಹಾಕಿದರೆ ತುಪ್ಪ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದೇನಿಲ್ಲ ಅಂದರೂ ಒಂದು 3/4 kg ಅಷ್ಟು ಬೆಣ್ಣೆ ಬಂದಿದೆ. ನಾನಿಲ್ಲಿ 2 ಡಬ್ಬಿಗೆ ಹಾಕ್ಕೊತೀನಿ. 1 ಡಬ್ಬಿ ಒಂದು ಸರಿ ಯೂಸ್ ಮಾಡ್ತೀವಿ, ಅದು ಖಾಲಿ ಆದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಡಬ್ಬಿ ಯೂಸ್ ಮಾಡ್ಕೊತೀವಿ. ಇಲ್ಲಾಂದರೆ ಒಂದೇ ಡಬ್ಬದಲ್ಲಿ ಅದು ಖಾಲಿ ಆಗೋ ತನಕ ಸ್ಪೂನ್ ಹಾಕಿ ಅದು ಎಲ್ಲ ಮೆಲ್ಟಾಗಿರುತ್ತೆ. ಹಾಗಾಗಿ ಸ್ವಲ್ಪ ಎರಡಕ್ಕೂ ಅರ್ಧ ಹಾಕ್ಕೊಂಡಿದ್ದೀನಿ. ನೋಡಿರಿ ಚೆನ್ನಾಗಿ ಬಂದಿದೆ. 1 ಲೀಟ್ರು ಹಾಲಲ್ಲಿ ಒಂದು 3 ವಾರದ್ದು 3 ವಾರದ ಬೆಣ್ಣೆ ಇಷ್ಟೊಂದು ತುಪ್ಪ ಬಂದಿದೆ. ತುಂಬಾ ಖುಷಿಯಾಗುತ್ತೆ. ನಾವು ಮನೆಯಲ್ಲಿ ಹಾಲು ಕಾಯಿಸಿ ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿದರೆ ಎಷ್ಟು ಚೆನ್ನಾಗಿ ಖುಷಿ ಅನಿಸುತ್ತೆ. ನೋಡಿರಿ ಎಷ್ಟೊಂದು ಬಂದಿದೆ. ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಮಾಡಿರ್ತೀನಲ್ಲ, ಇದು ನನ್ನ ಮಗನಿಗೆ ತುಂಬಾ ಇಷ್ಟ. ನುಗ್ಗೆ ಸೊಪ್ಪು ತಿನ್ನೋದು ಅಂದರೆ ಅದು ಗರಿಗರಿಯಾಗಿರುತ್ತಲ್ಲ, ಇಷ್ಟಪಡ್ತಾನೆ. ಹಾಗಾಗಿ ಅದು ತುಪ್ಪ ಕಾಯಿಸಿದ್ದೇನೆ ಆಯಿತು ಅಂದರೆ ಬಂದುಬಿಡ್ತಾನೆ, ಅಮ್ಮಿ ನನಗೆ ಕೊಡು ಅಂತದ್ದು. ನೋಡಿ ತಿಂತಾಯಿದ್ದಾನೆ. ಹಾಗಾಗಿ ಅವ್ನು ತಿಂತಾನೆ ಅಂತಾನೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಕೊಡ್ತೀನಿ. ಪ್ಲೀಸು ನನ್ನ ಚಾನಲ್ ಇಷ್ಟ ಆಗಿದ್ರೆ ನನಗೆ ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.